ಅಜ್ಜಿ ನೋಡಿ ತುಂಬ ವರ್ಷನೇ ಆಗಿತ್ತು, ಮದುವೆಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಸೊ ನಾವು ಹೋಗಿ ಅಜ್ಜಿನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಒಂದೇ ಒಂದು ದಿನ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ವಿ. ಅಜ್ಜಿಯವ್ರನ್ನ ಏನು ಮಾಡ್ಕೊಡ್ಲಿ ಅಂತ ಕೇಳಿದಾಗ ಅವ್ರ ಬಾಯಲ್ಲಿ ಬಂದಿದ್ದು ಶಾವಿಗೆ ಕಾಯಲ್ಲಿ ಹಿಟ್ಟನ್ನ ಹುರ್ಕೊಂಡು ಅದನ್ನ ಮುದ್ದೆ ಥರ ಮಾಡೋಕ್ಕೆ ಇಟ್ಟಿದ್ದಾರೆ. ಅಷ್ಟರಲ್ಲಿ ನಾನು ಕಾಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ, ಕಡಲೆ ಮತ್ತು 4 ಏಲಕ್ಕಿ ಹಾಕಿ ಮೊದಲು ರುಬ್ಕೊಂಡು ಎಷ್ಟು ಬೇಕು ಸಕ್ಕರೆನ ಹಾಕೊಂಡು ರುಬ್ಬಿದ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ಹಿಟ್ಟನ್ನ ಗಂಟಿಲ್ದಂಗೆ ಚೆನ್ನಾಗಿ ತಿರುವಿ ಶಕೆ ಮಡಿಕೆಯಲ್ಲಿ ಈ ಥರ ಮುದ್ದೆ ಥರ ಮಾಡಿ ಒಂದು 20 ನಿಮಿಷ ಬೇಯಿಸಿದ್ರೆ ಶಾವಿಗೆ ಈ ಥರ ಉಡಿಯಾಗಿ ಚೆನ್ನಾಗಿ ಬರುತ್ತೆ. ಶಾವಿಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಅಜ್ಜಿಯವ್ರದೆಲ್ಲ ಊಟ ಆದ್ಮೇಲೆ ಕೊನೆಗೆ ನಾವು ಊಟ ಮಾಡಿದ್ವಿ. ಇವರಿಬ್ರು ಅದಕ್ಕೆ ನಾದ್ನಿಯರು. ಈ ಅಜ್ಜಿಗೆ 74 ವರ್ಷ, ಆ ಅಜ್ಜಿಗೆ 84 ವರ್ಷ. ಹಿಂಗೆ ಇರ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಅಚ್ಚಿಗೆ ನಾದ್ನೀರು ಅಂದ್ಮೇಲೆ ಹಂಗಿರ್ಬೇಕು. ನಾವು ಇವತ್ತು ಹಂಗೆ ನಂದು ಅವ್ರದ್ದು ಒಂದೇ ಸರಿ ಮದುವೆ. ನನ್ನ ಮದುವೆ ಆದ್ಮೇಲೆ ನನ್ನ ತಂಗಿಯರು 2 ಮದುವೆ ಮಾಡಿರು, ತಮ್ಮದಿರು ಮೈದಿಂದಿರು ಮದುವೆ ಮಾಡಿರು, ಅವರು ಎಲ್ಲರೂ ಮಾಡಿರು. ಈಗ ಹೆಂಗಿದ್ದೀವಿ ಹಂಗೆ ಇರ್ಬೇಕು. ನೀವು ಹಂಗೆ ಇರ್ತೀವಿ. ಸರಿ ನೀವು ಇನ್ನೊಂದ್ಸರಿ ಬನ್ನಿ. ಅಳ್ಬಾರ್ದು, ಬರ್ತಾ ಇರ್ತೀವಿ, ನೀವು ಬರ್ತಾ ಇರ್ರಿ. ಬಾಯ್ ಅಜ್ಜಿ, ಅಜ್ಜಿ ಬರ್ತೀರಾ? ಬರ್ತೀವಿ, ಯಾಕೆ ಕರ್ಕೊಂಡು ಕಪ್ಲಿ ಬತ್ತಿ ಕಾರಲ್ಲಿ ಬಂದು. ಅಜ್ಜಿಯವ್ರ ಪ್ರೀತಿಗೆ ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಎಲ್ರಿಗೂ ಧನ್ಯವಾದಗಳು.